ಹಲೋ ಫ್ರೆಂಡ್ಸ್, ನನ್ನ ಹೆಸರು ಮಮತಾ. ವೆಲ್ಕಮ್ ಟು ನೇಚರ್ ಸೀಕ್ರೆಟ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ದೀಪ ಹಚ್ಚೋದರ ಇಂಪಾರ್ಟೆನ್ಸ್ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮಗೆಲ್ಲ ಗೊತ್ತಿರೋ ಹಂಗೆ ದೀಪ ಅಂದರೆ ಕತ್ತಲಿನಿಂದ ಬೆಳಕಿನೆಡೆಗೆ. ಇಲ್ಲಿ ಕತ್ತಲು ಅಂದರೆ ಏನು, ಬೆಳಕು ಏನನ್ನ ಸೂಚಿಸುತ್ತೆ, ಯಾಕೆ ನಾವು ಎಲ್ಲ ಶುಭ ಸಮಾರಂಭಗಳಲ್ಲಿ ಒಂದು ದೀಪ ಹಚ್ಚೋದ್ರ ಮುಖಾಂತರ ಪ್ರಾರಂಭ ಮಾಡ್ತೀವಿ, ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಎವ್ರಿ ಒನ್ ಟು ನೇಚರ್ ಸೀಕ್ರೆಟ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಇಲ್ಲಿ ಡಾರ್ಕ್ನೆಸ್ ಅಥವಾ ಕತ್ತಲು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಒಂದು ಇಂಡಿವಿಜುವಲ್ ಅಲ್ಲಿ ಇರುವಂತ ನೆಗೆಟಿವ್ ಎಮೋಷನ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ ನಾವು ತುಂಬಾ ಹೊತ್ತು ಒಂದು ವ್ಯಕ್ತಿ ಬಗ್ಗೆ ಅಥವಾ ಒಂದು ಸಿಚುಯೇಷನ್ ಬಗ್ಗೆ ತುಂಬಾ ಹೊತ್ತು ಕೋಪ ಮಾಡ್ಕೊಂಡಿರೋದು, ನಮ್ಮ ಎದುರುಗಡೆ ಇರೋ ವ್ಯಕ್ತಿನ ಒಪ್ಕೊಳ್ದೆ ಇರೋದು, ಅಕ್ಸೆಪ್ಟ್ ಮಾಡದೆ ಇರೋದು, ಯಾವಾಗ್ಲೂ ಕ್ರಿಟಿಸೈಸ್ ಮಾಡೋದು, ಯಾವಾಗ್ಲೂ ದುಃಖದಲ್ಲಿರೋದು, ಬೇಜಾರದಲ್ಲಿರೋದು, ಪ್ರತಿ ವಿಚಾರಕ್ಕೂ ಭಯ ಪಡೋದು, ರೈಟ್ ಥಿಂಕಿಂಗ್ ಮಾಡದೇ ಇರೋದು. ಸೊ ಇದೆಲ್ಲ ಡಾರ್ಕ್ ಸೈಡ್ ಆಫ್ ಇಂಡಿವಿಜುವಲ್. ನಮ್ಗೆಲ್ಲ ಗೊತ್ತಿರೋಂಗೆ ಈ ನೆಗೆಟಿವ್ ಎಮೋಷನ್ಸ್ ನ ಮಿನಿಮಮ್ 3 months ನಮ್ಮ ಬಾಡಿಯಲ್ಲಿ ಇಟ್ಕೊಂಡ್ರೆ ಇಟ್ ಟ್ರಾನ್ಸ್ಫಾರ್ಮ್ಸ್ ಇನ್ ಟು ಡಿಸೀಸ್. ಈ ಡಾರ್ಕ್ ಸೈಡ್ ಆಫ್ ಇಂಡಿವಿಜುವಲ್ ಯಾವುದೇ ತರ ಯಾರಿಗೂ ಏನೂ ಉಪಯೋಗ ಇಲ್ಲ. ಸೊ ನಾವು ಮಾಡ್ಬೇಕಾಗಿರೋದು ಇಷ್ಟೇ, ಆದಷ್ಟು ಬೇಗ ಈ ನೆಗೆಟಿವ್ ಎಮೋಷನ್ಸ್, ಸೋ ಕಾಲ್ಡ್ ಡಾರ್ಕ್ನೆಸ್ ನ ನಮ್ಮ ಮೈಂಡ್ ಮತ್ತೆ ಬಾಡಿಯಿಂದ ಆಚೆ ಹಾಕೋದು. ಆಚೆ ಹೇಗೆ ಹಾಕೋದು? ನಾವು ಒಂದು ಸಿಂಬಾಲಿಕಲಿ ಒಂದು ದೀಪ ಹಚ್ಚೋದು ಅಂತ ಮಾಡ್ಕೊಂಡಿದೀವಿ ನಮ್ಮ ಟ್ರೆಡಿಷನ್ ಅಲ್ಲಿ. ನೋಡಿ, ಹಿಂದಿಯಲ್ಲಿ ದೀಪ ಹಣತೆನ ದಿಯಾ ಅಂತ ಕರಿತೀವಿ. ದಿಯಾ ಅಂದ್ರೆ ಲಿಟ್ರಲಿ ಏನು, ಕೊಡೋದು ಅಂತ ಅರ್ಥ. ಇಲ್ಲಿ ಕೊಡೋದು ಅಂದ್ರೆ ಏನು? ಇಲ್ಲಿ ನಮ್ಮ ಅಪೋನೆಂಟ್ಗೆ ರೆಸ್ಪೆಕ್ಟ್ ಕೊಡೋದು, ನಮ್ಮಲ್ಲಿರೋ ನಾಲೆಡ್ಜ್ ನ ಶೇರ್ ಮಾಡೋದು, ನಮ್ಮಲ್ಲಿರೋ ಪ್ರೀತಿನ ಹಂಚೋದು, ಸ್ಪ್ರೆಡ್ ಜಾಯ್, ಗಿವ್ ಯುವರ್ ವಿಶಸ್, ಗಿವ್ ಯುವರ್ ಬ್ಲೆಸ್ಸಿಂಗ್ಸ್. ಸೊ ನಾವು ಯಾವುದೇ ನೆಗೆಟಿವ್ ಎಮೋಷನ್ಸ್ ಇಟ್ಕೊಳ್ದೆ ನಾವು ನಮ್ಮಲ್ಲಿರೋ ಗುಡ್ ಕ್ವಾಲಿಟೀಸ್, ಸೊ ಆದಂತ ಲವ್, ಪ್ಯೂರಿಟಿ, ನಾಲೆಡ್ಜ್, ಬ್ಲೆಸ್ಸಿಂಗ್ಸ್, ವಿಶಸ್ ಇದನ್ನ ಕೊಡ್ತಾ ಇದ್ದೀವಿ. ಸೊ ಅದಕ್ಕೆ ಕತ್ತಲಿನಿಂದ ಬೆಳಕಿನೆಡೆಗೆ ಪ್ರಯಾಣ. ನಮ್ಗೆಲ್ಲ ಗೊತ್ತಿರೋ ಹಂಗೆ ಯಾವುದೇ ನೆಗೆಟಿವ್ ಎಮೋಷನ್ ಇಟ್ಕೊಳ್ಳೋದ್ರಿಂದ ಯಾವುದೇ ತರ ಯಾರಿಗೂ ಯೂಸ್ ಇಲ್ಲ. ಸೊ ವಿಚಾರ ಯಾವುದೇ ಆಗಿರ್ಲಿ, ಎಷ್ಟು ದೊಡ್ಡದೇ ಆಗಿರ್ಲಿ, ಎಷ್ಟು ಚಿಕ್ಕದೇ ಆಗಿರ್ಲಿ, ನಮ್ಮ ಅಪೋನೆಂಟ್ ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ನಮ್ಮಲ್ಲಿರೋ ಎಲ್ಲಾ ನೆಗೆಟಿವ್ ಕ್ವಾಲಿಟೀಸ್ ನ ಬಿಟ್ಟು, ಡಾರ್ಕ್ನೆಸ್ ಅಲ್ಲಿ ಬಿಟ್ಟು ನಾವು ದೀಪ ಹಚ್ಚೋದ್ರ ಮುಖಾಂತರ ನಾವು ಬೆಳಕಿನೆಡೆಗೆ, ಖುಷಿ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ಸೊ ಅದನ್ನ ದೀಪ ಹಚ್ಚೋದು ಸಿಂಬಲೈಸ್ ಮಾಡುತ್ತೆ. ನೋಡಿ, ಎಲ್ಲ ಹ್ಯೂಮನ್ ಬೀಯಿಂಗ್ಸ್ ನ ಫಂಡಮೆಂಟಲ್ ಕ್ವಾಲಿಟಿ ಏನು ಅಂತಂದ್ರೆ ಕೊಡೋದು, ಅಂದ್ರೆ ದಿಯಾ, ಸರ್ವೀಸಿಂಗ್, ಸೇವೆ. ಇಲ್ಲಿ ಕೊಡೋದು ಅಂತಂದ್ರೆ ಯಾರಿಗಾದ್ರೂ ಒಂದು ಹೊತ್ತು ಊಟ ಕೊಟ್ಟಾಗ ತುಂಬಾ ಖುಷಿ ಆಗುತ್ತೆ, ಒಂದು ಜೊತೆ ಬಟ್ಟೆ ಕೊಟ್ಟಾಗ ಖುಷಿ ಆಗುತ್ತೆ, ಈವನ್ ಒಂದು ಸ್ಮೈಲ್ ಕೊಟ್ಟಾಗ ಖುಷಿ ಆಗುತ್ತೆ, ಒಂದು ಪಾಸಿಟಿವ್ ವರ್ಡ್ ಹೇಳಿದಾಗ ಖುಷಿ ಆಗುತ್ತೆ. ಯಾಕೆ ಅಂತಂದ್ರೆ ಆ ಕೊಡೋದು, ಸೇವೆ, ಸರ್ವಿಸ್ ಅನ್ನೋದು ಎಲ್ಲಾ ಹ್ಯೂಮನ್ ಬೀಯಿಂಗ್ಸ್ ನ ಫಂಡಮೆಂಟಲ್ ಕ್ವಾಲಿಟಿ.